ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನಕ್ಕೆ ಇವಾಗಲೂ ಕೂಡ ಚಲಾನ್ನ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಮತ್ತು ಫೀಸ್ ಪೇಮೆಂಟ್ ಮಾಡೋಕ್ಕೆ ಆಗ್ತಿಲ್ಲ. ಇವಾಗ ತನಕನೂ ಕೂಡ ಸ್ಟ್ರಗಲ್ ಪಡ್ತಿದ್ದಾರೆ ತುಂಬ ವಿದ್ಯಾರ್ಥಿಗಳು ಬಂದುಬಿಟ್ಟು. ನೆಕ್ಸ್ಟ್ ಆಲ್ಟರ್ನೇಟಿವ್ ಏನಾರ ಇದೆಯಾ ಆಪ್ಷನ್ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ KCET ಮುಗಿಯೋ ತನಕನೂ ಕೂಡ ನಮ್ಮ ಒಂದು ಚಾನಲಲ್ಲಿ ಫ್ರೀಯಾಗಿ ನಿಮಗೆ ವೀಡಿಯೋಸ್ಗಳು ಸಿಗ್ತಿರುತ್ತೆ, ಅದಕ್ಕೋಸ್ಕರನೇ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ತುಂಬ ಜನಕ್ಕೆ ಇವಾಗ ಚಲಾನ್ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಮೇನ್ ಆಗಿ ಇವಾಗ ಫೀಸ್ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ ತುಂಬ ಜನಕ್ಕೆ. ಇವಾಗ ಪೇಮೆಂಟ್ ಮಾಡೋಕ್ಕೆ ಹೋದಾಗ ಎರರ್ ಅಂತ ತೋರಿಸ್ತಿದೆ, ಮತ್ತು ಸರ್ವರ್ ಬ್ಯುಸಿ ಇದೆ, ಲಿಂಕೇ ಓಪನ್ ಆಗ್ತಿಲ್ಲ. ಇವೆಲ್ಲ ಪ್ರಾಬ್ಲಮ್ಮು ಕೂಡ ನಿನ್ನೆಯಿಂದನೂ ಸ್ಟ್ರಗಲ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗಳು ಬಂದು. ಬಟ್ ನಾನು ಹೇಳುವಂಥದ್ದೇನಪ್ಪ ಅಂದರೆ, ಇವಾಗ ಸದ್ಯದ ಮಟ್ಟಿಗೆ ಸುಮ್ಮನೆ ಬಿಟ್ಬಿಡಿ. ಇವತ್ತು ಸಾಯಂಕಾಲ ತನಕ ನೋಡಿ, ಒಂದು ವೇಳೆ ಡೌನ್ಲೋಡ್ ಆಗಿಲ್ಲ ಅಂತ ಹೇಳೋದಾದರೆ ಒಂದೇ ಆಪ್ಷನ್ ಇರುವಂಥದ್ದು, KN ಅವ್ರಿಗೆ ನೀವು ಟ್ವೀಟ್ ಮಾಡಿ ಅಥವಾ ಮೇಲ್ ಮಾಡಿ ಹೇಳಬೇಕಾಗುತ್ತೆ, ಇನ್ನೂ 2 ದಿವಸ ಎಕ್ಸ್ಟೆಂಡ್ ಮಾಡಿ ಡೇಟ್ನ ಅಂತೇಳಿ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಏನಕ್ಕಪ್ಪ ಅಂದರೆ ಇವತ್ತು ತನಕನೂ ಕೂಡ ನಿಮ್ಗಾಗಿಲ್ಲ ಅಂದರೆ ನಾಳೆನೂ ಕೂಡ ತುಂಬ ಜನಕ್ಕೆ ವಿದ್ಯಾರ್ಥಿಗಳು ಅಟ್ ಎ ಟೈಮ್ ಬರ್ತಾರೆ ಎಲ್ಲನೂ ಕೂಡ ಡೌನ್ಲೋಡ್ ಮಾಡೋಕ್ಕೆ. ಸರ್ವರ್ ಮತ್ತೆ ನಾಳೆ ಬಿಸಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳುವಂಥದ್ದೇನಪ್ಪ ಅಂದರೆ, ಇವತ್ತು ಮೇಲ್ ಮಾಡಿ KN ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಮಗೆ ಡೇಟ್ ಎಕ್ಸ್ಟೆಂಡ್ ಮಾಡಿ. ಏನಕ್ಕಪ್ಪ ಅಂದರೆ ನಾಳೆನೇ ನಿಮಗೆ 2ನೇ ತಾರೀಕಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ನಾಳೆ ಮಾಡಿಕೊಂಡು ನಾಳೆದು ಬಂದುಬಿಟ್ಟು ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡಿಲ್ಲ, ಅಡ್ಮಿಷನ್ ಮಾಡಿಲ್ಲ ಅಂತ ಹೇಳೋದಾದರೆ, ನೀವು ಏನೋ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜ್ ಅಲಾಟ್ಮೆಂಟೇ ಆಗಲ್ಲ. ಸೊ ಹಾಗಾಗಿ ನಾನು ಹೇಳುವಂಥದ್ದು, KA ಅವರ ಒಂದು ಇಮೇಲ್ ID ಅವರ ಒಂದು ವೆಬ್ಸೈಟ್ನಲ್ಲೇ ಇರುತ್ತೆ. ಫುಲ್ ಕೆಳಗಡೆ ಬಂದರೆ ಅವರ ಒಂದು ಮೇಲ್ ID ಅಲ್ಲೇ ಮೆನ್ಷನ್ ಮಾಡಿರುತ್ತೆ. ನಾವು ಒಂದು ಮೇಲ್ IDಗೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಮತ್ತು ಡೇಟ್ನ ಎಕ್ಸ್ಟೆಂಡ್ ಮಾಡೋದ್ರ ಜೊತೆಗೆ ಮೇನಾಗಿ ಈ ಪ್ರಾಬ್ಲಮ್ನ ಬೇಗ ಫಿಕ್ಸ್ ಮಾಡಿ ಅಂತಲೂ ಕೂಡ ಮೇಲ್ನಲ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ ನೀವು. ಇದು ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ KN ಅವ್ರಿಗೆ ಇದು ಗೊತ್ತಿದೆ, KN ಅವ್ರಿಗೂ ಕೂಡ ಗೊತ್ತಿದೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಹುಡುಗರಿಗೆ ಅಂತ ಹೇಳಿ, ಅವರು ಕೂಡ ಒನ್ ಡೇ ಹಿಂದೆ ಮುಂದೆ ಹಾಕಬಹುದು ಡೇಟ್ನ. ಬಿಟ್ಟರೆ ಆ ಡೇಟೂ ಕೂಡ ಸಾಕಾಗಲ್ಲ. ಏನಕ್ಕಪ್ಪ ಅಂದರೆ ಒಬ್ಬರಿಗೂ ಇದುವರೆಗೂ ಕೂಡ ಚಲಾನ್ ಡೌನ್ಲೋಡ್ ಆಗಿಲ್ಲ, ಒಬ್ಬರು ಕೂಡ ಫೀಸ್ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ, ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡೋಕ್ಕಾಗ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಇದು ಬಿಟ್ಟರೆ ಬೇರೆ ಆಪ್ಷನ್ ನಮಗೂ ಉಳಿದಿಲ್ಲ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಏನು ಒಂದು ಟ್ರಿಕ್ ಅಂದ್ಕೊಳ್ಳಿ, ಇದನ್ನು KN ಅವ್ರಿಗೆ ಆದಷ್ಟು ಮೇಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಪ್ರಾಬ್ಲಮ್ ಖಂಡಿತವಾಗ್ಲೂ ಕೂಡ ಸಾಲ್ವ್ ಆಗುತ್ತೆ. ಆಲ್ಮೋಸ್ಟ್ 1 ಡೇ ಮುಂದಕ್ಕೆ ಹಾಕ್ತಾರೆ. ಮಿನಿಮಮ್ 2 ಡೇನ ಬೇಕೇ ಬೇಕು, 2 ಡೇ ಬೇಕೇ ಬೇಕು. ಏನಕ್ಕಪ್ಪ ಅಂದರೆ ಅಟ್ ಎ ಟೈಮು ನಾಳೆನೂ ಆಗಲಿಲ್ಲ ಅಂದರೆ ಸರ್ವರು ನಾಳೆದು ಒಂದೇ ದಿವಸ ಇದೆ, ಎಲ್ಲರೂ ಕೂಡ ಅಟ್ ಎ ಟೈಮ್ ಡೌನ್ಲೋಡ್ ಮಾಡ್ಕೊತಾರೆ, ಮತ್ತೆ ವೆಬ್ಸೈಟ್ ಕ್ರ್ಯಾಶ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಪ್ರತಿಯೊಬ್ಬರು ಕೂಡ ಮೇಲ್ ಮಾಡಿ ಅವ್ರು ರೆಸ್ಪಾಂಡ್ ಮಾಡೇ ಮಾಡ್ತಾರೆ. 2 ದಿನ ಮ್ಯಾಕ್ಸಿಮಮ್ ಮುಂದಕ್ಕೆ ಹೋಗಲೇಬೇಕು. ಹೋಯ್ತು ಅಂದರೆ ಮಾತ್ರನೇ ನೀವು ಎಲ್ಲ ಪ್ರೊಸೆಸ್ಸನ್ನು ಕೂಡ ಈಸಿಯಾಗಿ ಮಾಡೋಕ್ಕಾಗೋದು. ಯಾಕಂದರೆ ಇಲ್ಲಿ ತನಕನೂ ಕೂಡ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ, ಚಾಯ್ಸ್ನ ಕ್ಲಿಕ್ ಮಾಡಿದ್ರೂ ಕೂಡ ಫೀಸ್ನ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ. 10 ರೂಪಾಯಿ ತೋರಿಸಿದ್ರೆ 10 ರೂಪಾಯಿನೂ ಕೂಡ ಎರರ್ ಅಂತ ಬರ್ತಿದೆ. ಸೊ ಈ ಥರ ಪ್ರಾಬ್ಲಮ್ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಮೇಲ್ ಮಾಡಿ, ಅವ್ರು ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತಾರೆ. ರಿಪ್ಲೈ ಮಾಡಲಿಲ್ಲ ಅಂದರೂ ಕೂಡ ಅವ್ರ ಗಮನಕ್ಕೆ ಇದ್ದೇ ಇರುತ್ತೆ, ಇದರ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.